ಟೌನ್ಶಿಪ್ ಪರವಾಗಿನೂ ಪ್ರತಿಭಟನೆ ತೀವ್ರಗೊಳ್ತಾ ಇದೆ. ನಾವು ಭೂಮಿ ಕೊಡೋದಕ್ಕೆ ಸಿದ್ಧ ಅಂತೇಳಿ ಒಂದು ಬಣದ ರೈತರು ಹೇಳ್ತಾ ಇದ್ದಾರೆ. ಇನ್ನು ಇವತ್ತು ಕುಮಾರಸ್ವಾಮಿ ಅವರ ಕಾರ್ಗೆ ಮುತ್ತಿಗೆ ಹಾಕೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಪರವಾಗಿ ಜೈ ಅಂತ, ಅಂದ್ರೆ ಯೋಜನೆ ಪರವಾಗಿ ನಾವಿದೀವಿ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ಕೆಂಪು ಬಾವುಟ ತೋರಿಸಿ ರೆಡ್ ಝೋನ್ ತೆಗೆಯೋದಕ್ಕೆ ಆಗ್ರಹವನ್ನ ಮಾಡಿದ್ದಾರೆ. ಬೈರಮಂಗಲದಲ್ಲಿ ಪರ ವಿರೋಧ ಶಕ್ತಿ ಪ್ರದರ್ಶನನೂ ನಡೀತಾ ಇದೆ. ಒಂದ್ ಕಡೆ ದಿಗ್ಗಜ ನಾಯಕರ ನಡುವೆ ವಾಗ್ಯುದ್ಧ ತಾರಕಕ್ಕೇರಿದೆ. ಇನ್ನೊಂದ್ ಕಡೆ ಬೈರಮಂಗಲದಲ್ಲಿ ಈ ಟೌನ್ಶಿಪ್ ಪರವಾಗಿನೂ ಹೋರಾಟ ನಡೀತಾ ಇದೆ, ವಿರುದ್ಧವಾಗಿನೂ ಹೋರಾಟ ನಡೀತಾ ಇದೆ. ಹೆಣ್ಮಕ್ಳು ಬಂದು ಕೇಳ್ಕೊಂಡ್ರು ಇದು ಯೋಜನೆ ಘೋಷಣೆ ಮಾಡಿದೆ ಅಂತ, ತಿರುಗಿ ಹೆಣ್ಮಕ್ಳು ಕೇಳ್ಕೊಂಡು ಬಿಟ್ಬಿಟ್ಟೆ ಅಂತ. ಯಾರು ನಿಮ್ಮ ಹತ್ರ ಬಂದಿದ್ರು ಟೌನ್ಶಿಪ್ ಮಾಡಬೇಕಾದ್ರೆ? ಮೊದಲನೇದು. ಎರಡನೇದು, ನೀವು ಟೌನ್ಶಿಪ್ ಅಂತ ಘೋಷಣೆ ಮಾಡಿದ್ಮೇಲೆ ಒಂದು ಹೋರಾಟ ಆಯಿತು, ಒಂದೇ ಹೋರಾಟ, ತಿರುಗಿ ಸುಳ್ಳು ಹೇಳಬೇಡಿ, ಒಂದೇ ಹೋರಾಟ ಆದಮೇಲೆ ರೈತರನ್ನ ಒಂದು 50 ಜನ ರೈತರನ್ನ ಕೃಷ್ಣ ಕರೆದ್ರು, ಅಲ್ಲಿ ಮೀಟಿಂಗ್ ಆಯಿತು. ಅಷ್ಟೇ. ಮೀಟಿಂಗ್ ಆದಮೇಲೆ ಒಳ್ಳೆ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಅಂದರು, ನೋಡಿ ಮಾಡಿ ಅಂತ ಬಂದು ಅಷ್ಟೇ, ಕ್ಲೋಸ್. ಇನ್ನು ಅದಾದ ನಂತರ ಯಾವ ಹೋರಾಟನೂ ಇಲ್ಲ. ರೈತರು ಅಲ್ಲಿ ಕುಂತವ್ರೆ ಅಂತ ಅವ್ರ ಪರವಾಗಿ ಮಾತಾಡಬಾರ್ದು. ಇಲ್ಲೂ ರೈತರು ಕೂತಿದ್ದೀವಿ, ನಮ್ಮ ಪರವಾಗೂ ಮಾತಾಡಲಿ. ಯಾಕೆ ಅಂತ ಅಂದರೆ 2006ರಲ್ಲಿ ಮಾಡಿ ಅನೇಕ ಜನ ರೈತರು ಕಡಿಮೆ ರೇಟ್ಗೆ ಮಾರ್ಕೊಂಡು ಬೀದಿ ಪಾಲಾಗ್ಬಿಟ್ಟವ್ರೆ. ಇಲ್ಲಿ ಎಲ್ಲ ರೈತರು ಕೂಡ 5 ಎಕರೆ ಮೇಲಿದ್ದವ್ರೆ, ಪ್ರತಿ ರೈತರು 5 ಎಕರೆ ಮೇಲಿದ್ದವ್ರೆ. ಈ ಟೌನ್ಶಿಪ್ ದೃಷ್ಟಿಯಿಂದ ಮಕ್ಕಳು ಮದುವೆ ಮಾಡೋಕ್ಕೆ ಒಂದು ಮದುವೆ ಮಾಡೋಕ್ಕೆ ಇಟ್ಕಾಕಿಲ್ಲ, 1 ಎಕರೆ ಮಾರಿದ್ರೆ. ಆ ರೀತಿಲಿ ಮಾರ್ಕೊಂಡು ಎಲ್ಲ ಕೈ ಬರದಾಗೋಯ್ತು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್. ಒಂದ್ ಕಡೆ ಪಂಥಾಹ್ವಾನವನ್ನ ಕೊಟ್ಟು ಈಗ ಕಾಯ್ತಾ ಇದ್ದಾರೆ ವೇದಿಕೆ ಮೇಲೆ ಕುಮಾರಸ್ವಾಮಿ ಅವರು. ಅವರೇ ಹೇಳ್ಕೊಂಡ್ರು ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಬರಲ್ಲ ಅಂತ ನನಗೂ ಗೊತ್ತು, ಆದ್ರೂ 2 ಗಂಟೆ ತನಕ ನಾನು ಅಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ಹೊಸ ಸವಾಲನ್ನ ಹಾಕಿದ್ದಾರೆ. ಇದನ್ನ ಸಿಎಂ ಸ್ವೀಕಾರ ಮಾಡ್ತಾರಾ ಇಲ್ವಾ ಅನ್ನೋ ಕುತೂಹಲದ ಮಧ್ಯದಲ್ಲಿ ಈಗ ಟೌನ್ಶಿಪ್ ಪರವಾಗಿನೂ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವ್ರ ಹತ್ರ ನಮಗೆ ಒಂದಿಷ್ಟು ವಿಷಯಗಳ ಬಗ್ಗೆ ಕ್ಲಾರಿಫಿಕೇಶನ್ ಬೇಕು ಅಂತ ಕೇಳ್ತಿದ್ರು. ಹಾಗಾಗಿ ಅವರ ಪ್ರಶ್ನೆಗಳಿಗೆ ಇವತ್ತು ಕುಮಾರಸ್ವಾಮಿ ಏನಾದ್ರು ಉತ್ತರ ಕೊಡ್ತಾರಾ? ಧನುಶ್ರೀ, ಏನು ಇವತ್ತು ಬಿಡದಿಯ ಬೈರಮಂಗಲದಲ್ಲಿ 2 ಹೋರಾಟಗಳು ನಡೀತಾ ಇದೆ. ಒಬ್ಬರು ಯೋಜನೆಯ ಪರವಾಗಿದ್ರೆ, ಇನ್ನೊಂದು ಗುಂಪು ಯೋಜನೆಯ ವಿರುದ್ಧವಾಗಿದೆ. ಈಗ ನಾನು ಯೋಜನೆಯ ಪರವಾಗಿ ಇರತಕ್ಕಂಥ ರೈತರ ಒಂದು ಪ್ರತಿಭಟನಾ ಸ್ಥಳದಲ್ಲಿದ್ದೀನಿ. ನಿಮಗೆ ನೇರವಾಗಿ ದೃಶ್ಯಗಳು ತೋರಿಸ್ತಾ ಇದ್ದೀನಿ. ಅಂದರೆ ಇಲ್ಲಿ ಕುಮಾರಸ್ವಾಮಿ ಅವರು ಭಾಷಣವನ್ನ ಮಾಡ್ತಾ ಇದ್ದಾರೆ. ನಮ್ಮನ್ನ ನೀವು ಅಲ್ಲಿಗೆ ಬಿಡಿ ಎನ್ನುವಂಥ ಒತ್ತಾಯವನ್ನು ಕೂಡ ಅಲ್ಲಿ ಪೊಲೀಸರ ಜೊತೆಗೆ ರೈತರು ವಾಗ್ವಾದವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಏನಂದ್ರೆ ಕುಮಾರಸ್ವಾಮಿ ಅವರು ಏನ್ ಮಾತನಾಡ್ತಾ ಇದ್ದಾರೆ, ಆ ಸ್ಥಳಕ್ಕೆ ನಮ್ಮನ್ನ ಬಿಡಿ, ನಮ್ಮನ್ನ ಯಾಕೆ ತಡಿತಾ ಇದ್ದೀರಿ ಎನ್ನುವಂತಹ ನೇರ ಒತ್ತಾಯವನ್ನ ಇಲ್ಲಿ ರೈತ ಮುಖಂಡರು ಯಾರು ಯೋಜನೆಯನ್ನು ಒಪ್ಕೊಂಡಿದ್ದಾರೆ, ಆ ಯೋಜನೆಯನ್ನು ಒಪ್ಕೊಂಡಿರ್ತಕ್ಕಂತಹ ರೈತರು ತಮ್ಮ ಒತ್ತಾಯವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಕುಮಾರಸ್ವಾಮಿ ಅವರು ನೇರವಾಗಿ ಇಲ್ಲಿ ಬಂದು ಮಾತನಾಡಬೇಕು, ನಮ್ಮ ವಿಚಾರವನ್ನು ಕೂಡ ಅವರು ಕೇಳಬೇಕು, ಕೇವಲ ವಿರೋಧವಾಗಿ ಅವರು ಮಾತನಾಡಬಾರದು ಎನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ. ಸರ್, ಈಗ ಕುಮಾರಸ್ವಾಮಿ ಅವರು ಒಂದ್ ಕಡೆ ಹೋರಾಟ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ನೀವು ಕೂಡ ಇಲ್ಲಿ ಹೋರಾಟ ಮಾಡ್ತಾ ಇದ್ರಿ, ಏನ್ ಹೇಳ್ತೀರಿ ಸರ್? ನಮ್ದು ಯೋಜನೆ ಪರವಾದಂತ ನಿಲುವು, ನಮ್ಮದು ಯೋಜನೆ ಪರವಾದಂತ ನಿಲುವು. ಯಾಕೆಂದ್ರೆ ಈಗ ನಾವಿಲ್ಲಿ ಯೋಜನೆ ವಿರೋಧ ಮಾಡ್ತಾ ಇಲ್ಲ. ಯಾಕೆಂದ್ರೆ ಈ ಯೋಜನೆಯನ್ನ ಜಾರಿಗೆ ತಂದಿದ್ದೆ ಕುಮಾರಸ್ವಾಮಿ ಅವರು. 2006ರಲ್ಲಿ ಅವರು ಟೌನ್ಶಿಪ್ಗಳನ್ನ ಮಾಡಬೇಕು ಅಂತೇಳಿ 4 ಕಡೆ ಬೆಂಗಳೂರನ್ನ ಗುರುತಿಸ್ತಾರೆ. ಅವಾಗ ಗುರುತಿಸುವಾಗ ಇದು ಚೆನ್ನಾಗಿ ಕಾಣ್ತಾ ಇತ್ತು. ಏನು ಮಾಡಿದ್ರು, ಏಕಾಏಕಿ ಏನೋ ಜಾಗತಿಕ ಉದ್ಯಮಿದಾರರನ್ನ ಕಾಲ್ ಮಾಡ್ತಾರೆ ಇವರು ಇಲ್ಲಿ ನೀವು ಟೌನ್ಶಿಪ್ ಮಾಡಲಿಕ್ಕೆ. ಇವು ಹೊರ ಕುದುರಲಿಲ್ಲ. ಅಲ್ಲಿ ಕುದುರದ ಸಂದರ್ಭದಲ್ಲಿ ಕೈ ಬಿಟ್ಟು ಅಂತ ಬಿಟ್ಟರು. ಬಿಡುವಂಥ ಸಂದರ್ಭದಲ್ಲಿ ಏನು ಮಾಡಿದ್ರು, ವಿಧಾನಸೌಧದಲ್ಲಿ ಕೂತ್ಕೊಂಡು ಇದನ್ನು ಕೆಂಪು ವಲಯ ಮಾಡ್ತಾರೆ. ಕೆಂಪು ವಲಯ ಮಾಡಿದ ಅವತ್ತಿಂದ ಇವತ್ತವರೆಗೂ ರೈತರುಗಳು ಹೋರಾಟ ಮಾಡ್ತಾನೆ ಅವ್ರೆ. 10 ಲಕ್ಷಕ್ಕೆ, 20 ಲಕ್ಷಕ್ಕೆ, 30 ಲಕ್ಷಕ್ಕೆ ಜಮೀನುಗಳನ್ನ ಮಾರಾಟ ಮಾಡವ್ರೆ. ಇದೇ ಎ ಮಂಜುನಾಥ್ ಅವರು ಹಲವಾರು ಜಮೀನುಗಳನ್ನ ಅವರು ತಗೊಂಡವ್ರೆ, ಬೇರೆಯವ್ರಿಗೂ ಕೂಡ ಮಾರಾಟ ಮಾಡಿಸವ್ರೆ. ಇಲ್ಲಿ ಕುಮಾರಸ್ವಾಮಿಯವರ ಧರ್ಮಪತ್ನಿಯವರು ಕೂಡ ಜಾಗವನ್ನು ತಗೊಂಡಿರೋದು ಕೂಡ ತಮ್ಮ ಮಾಧ್ಯಮ ಎಲ್ಲರಿಗೂ ಗೊತ್ತಿದೆ. ಹೀಗಾಗಿ ನಾವು ಇವತ್ತು ಏನಾಗಿದೆ, ನಾವು ಬಾಲಣ್ಣವ್ರಿಗೆಲ್ಲ ಚುನಾವಣೆ ಸಂದರ್ಭದಲ್ಲಿ ಕೇಳ್ಕೊಂಡಿದ್ವಿ ಅವ್ರಿಗೆ, ಅಣ್ಣ ಈ ಬೈರಮಂಗಲ ಮತ್ತು ಕಂಚಕನಹಳ್ಳಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಏನು ನಮ್ಮ ವ್ಯವಸಾಯ ಯೋಗ್ಯ ಭೂಮಿಗಳಿದ್ದಾವೆ, ರೈತರ ಪರವಾಗಿ ನೀವೆಲ್ಲ ಕೈ ಬಿಡಿ, ಇಲ್ಲ ಒಂದು ಯೋಜನೆಯನ್ನು ತೊಗೊಂಬನ್ನಿ ಅಂತ ಕೇಳಿದ್ವಿ. ಅವರು ಹಲವಾರು ಕಾನೂನು ತಜ್ಞರುಗಳನ್ನ ಕೇಳಿ ಈ ಯೋಜನೆ ಕೆಂಪು ವಲಯವನ್ನು ಯಾವುದೇ ಕಾರಣಕ್ಕೂ ಯಾರೂ ತೆಗಿಲಿಕ್ಕೆ ಸಾಧ್ಯ ಇಲ್ಲ, ಇದನ್ನು ನಾವು ಏನಾದರೂ ಮಾಡಿ ಒಂದು ಯೋಜನೆಯನ್ನು ರೂಪಿಸಬೇಕು ಅಂತೇಳಿ ಒಂದು ಮಹತ್ತರವಾದ ಯೋಜನೆಯನ್ನು ಮೊನ್ನೆ ಡಿ.ಕೆ. ಶಿವಕುಮಾರ್ ಸಾಹೇಬರು, ಡಿ.ಕೆ. ಸುರೇಶ್ ಅವರು ಒಟ್ಟಾಗಿ ಸೇರಿ
ಬಾಲಣ್ಣವರು ರೈತರ ಪರವಾಗಿ ಅವತ್ತಿಂದ ಇವತ್ತವರೆಗೆ ಇವತ್ತು ಏನಲ್ಲಿ ಬೀದಿಲ್ ಕೂತಿದ್ದಾರೆ 246 ದಿವಸ 47 ದಿವಸ ಅಂತ ಲೆಕ್ಕ ಹಾಕ್ಕೊಂಡು ಅವತ್ತಿಂದ ಇಲ್ಲಿವರೆಗೂ ಕೂಡ ಬಾಲಣ್ಣವರು ರೈತರ ಪರವಾಗಿಯೇ ಹೋರಾಟಗಳನ್ನ ಮಾಡಿ ಇವತ್ತೊಂದು ಅತ್ಯುನ್ನತವಾದ ಇಡೀ ದೇಶದಲ್ಲೇ ಕೊಡದೇ ಇರತಕ್ಕಂಥ ಬೆಲೆಯನ್ನು ಇವತ್ತು ಬಾಲಣ್ಣವರು ಕೊಡ್ತಾ ಇದ್ದಾರೆ. ಈಗ ಕುಮಾರಸ್ವಾಮಿ ಅವರು ಬಂದಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ನಿಮ್ಮ ಒತ್ತಾಯ ಏನು ಸರ್? ಅವ್ರನ್ನ ಇಲ್ಲಿ ಬರಬೇಕು ಅಂತಾರೆ, ಇಲ್ಲ ನೀವೇ ಅಲ್ಲಿ ಹೋಗ್ಬೇಕು ಅಂತ ಏನಾದ್ರು ಒತ್ತಾಯ ಮಾಡ್ತಾರೆ? ಅಲ್ಲ, ಕುಮಾರಸ್ವಾಮಿ ಅವರು ಏನಂದರೆ ಇಲ್ಲಿ ನಾವು ಹೋದಾಗ ಬಂದಿದ್ರೆ ಅವ್ರು ಕೇಳಿದ್ರೆ ರೈತರುಗಳೆಲ್ಲ ಇವರೆಲ್ಲ ರೈತರುಗಳೆಲ್ಲ ಕೂತಿದ್ರೆ ಕೇಳಿದರೆ ಅವ್ರಿಗೊಂದು ಗೌರವ ಇರೋದು. ಅವ್ರ ಕಷ್ಟ ಸುಖ ಕೇಳ್ತಾರಲ್ಲ, ಇವ್ರದ್ದು ಕೇಳಬೇಕಲ್ವಾ? ಅವರು ಇಬ್ಬರು ಎಲ್ಲ ಇಲ್ಲೇ ಇರೋಲ್ಲ, ಎಲ್ಲ ಪಂಚಾಯತ್ ಕಂಚಕನಹಳ್ಳಿ ಬೈರಮಳ ಪಂಚಾಯತ್ ಎಲ್ಲರೂ ಇರೋದು. ಬಂದು ಕೇಳಿದರೆ ಭಾರಿ ಗೌರವ ಇರೋದು. ಬಂದೇನು ನಿಮ್ದೇನು ಕಷ್ಟ ಅವ್ರದ್ದೇನು ಕಷ್ಟ ಅಂತ ಅದು ಕೇಳಲಿಲ್ಲ. ಏನೋ ಟಾಟಾ ಮಾಡ್ಕೊಂಡು ಹಿಂಗೆ ಅಂದ್ಕೊಂಡು ಅವ್ರಿಗೆ ಧಿಕ್ಕಾರ ಕೂಗ್ತಾ ಟಾಟಾ ಮಾಡ್ಕೊಂಡು ಹೊಂಟೋದ್ರು. ಅದೆಲ್ಲ ಮಾಡಬಾರ್ದು. ಏನಂದರೆ ಡೆವಲಪ್ ಆಗಬೇಕು ಅಂತ ಅವರು ಮೊದಲು ಡೆವಲಪ್ ಆಗಬೇಕು ಅಂತ ಮಾಡಿರೋದು. ಅವ್ರು ಮಾತ್ರ ಡೆವಲಪ್ಮೆಂಟು, ಇವ್ರು ಮಾಡಿದ್ರೆ ಮಾತ್ರ ಸರಿ ಇಲ್ಲ. ಅವ್ರು ಮಾತ್ರ ಸರಿ ಮಾಡೋದು ಸರಿ, ಇವ್ರು ಮಾಡೋದು ಸರಿ ಇಲ್ಲ ಅಂದರೆ ಹಿಂಗೆ. ಅದಕ್ಕೋಸ್ಕರ ಇದಾದರೆ ಎಲ್ಲರಿಗೂ ಒಳ್ಳೆ ಕೆಲಸ ಆಯ್ತದೆ, ಡೆವಲಪ್ ಆಯ್ತದೆ. ಅವ್ರು 40% ಕೊಡ್ತಾರೆ, ಇವ್ರು 50% ಕೊಡ್ತೀನಿ ಅಂತವ್ರೆ. ಅವತ್ತು ಯಾರೂ ಏನಿಲ್ಲ. ಅವತ್ತು ಅಕ್ವೇರ್ ಆಗೋದು ಮುಂಚೆ ನಮ್ಗೆ ಗೊತ್ತಿದ್ದಂಗೆ ಸುಮಾರು ಜನ ಅಲ್ಲಿ ಕೂತವ್ರಲ್ಲ. ಈಗ ಮಧ್ಯಾಹ್ನದವರೆಗೂ ಇಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ. ಅವ್ರೇನೋ ಮತ್ತೆ ಬಂದರೆ ನೀವು ಮಾತಾಡ್ತೀರಾ? ಚರ್ಚೆ ಮಾಡೋಕ್ಕೆ ಎಲ್ಲರೂ ರೈತರುಗಳು ಸಿದ್ಧ ಅವ್ರೆ. ಓಕೆ ಫೈನ್, ಥ್ಯಾಂಕ್ ಯು ವೆಂಕಟೇಶ್.